ನಾವು ಬಂದಿದ್ದೀವಿ ಎಡಿಕಲ್ ಕೇವ್ಸ್. ತಿನ್ನಕ್ ಬಿಡು. ವ್ಲಾಗ್ ಮಾಡ್ಬೇಕಂತ ಎಡಕಲ್ ಕೇವ್ಸ್ ಕರ್ಕೊಂಡ್ ಬಂದವಳೆ. ನಾನು ಇಲ್ಲೇ ಕುತ್ಕೋತೀನಿ, ಕ್ಯಾಮ್ರಾ ಕೊಡ್ತೀನಿ, ವ್ಲಾಗ್ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡಿ, ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಂಥವ್ರನ್ನ ಫಾಲೋ ಮಾಡ್ಬೇಕಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ, ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೀವು ನೋಡ್ದಂಗೆನೆ ತಮ್ನೇಲಲ್ಲೇ ನೋಡಿರ್ಬೋದು, ವಿ ಆರ್ ಗೋಯಿಂಗ್ ಟು ವೈನಾಡ್. ಆ್ಯಂಡ್ ಇದು ನಮ್ಮ ಸ್ಟೇ ಇನ್ ಗುಡ್ಲಾಪುರ್. ದಿಸ್ ಗುಡ್ಲಾಪುರ್ ಬಂದ್ಬಿಟ್ಟು ಇಟ್ ಈಸ್ ಆನ್ ದ ರೂಟ್ ಆಫ್ ಊಟಿ ಆ್ಯಂಡ್ ಇವನ್ ಆನ್ ದ ರೂಟ್ ಆಫ್ ವೈನಾಡ್. ಹಾಗಾಗಿ ಆ್ಯಂಡ್ ನಾವಿಲ್ಲಿ ಸ್ಟೇ ಮಾಡ್ಕೊಂಡ್ವಿ. ಆ್ಯಂಡ್ ನಿನ್ನೆ ಮೊನ್ನೆ ಎಲ್ಲ ನಾವು ಊಟಿನ ಎಕ್ಸ್ಪ್ಲೋರ್ ಮಾಡಾಯಿತು. ತುಂಬ ಚೆನ್ನಾಗಿತ್ತು ಊಟಿ ಕೂಡ, ಬಟ್ ಇಟ್ ವಾಸ್ ಟೂ ಕ್ರೌಡೆಡ್, ಟೂ ಮಚ್ ಕ್ರೌಡೆಡ್. ಆ್ಯಕ್ಚುಲಿ ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು ಆ್ಯಂಡ್ ದೊಡ್ಡಬೆಟ್ಟ ಪೀಕ್ ಆಗಿರ್ಬೋದು, ತುಂಬ ಕ್ರೌಡ್. ಬಿಕಾಸ್ ನಾನಂತೂ ಒಳ್ಳೆ ಈ ರಂಜಾನ್ ವೀಕೆಂಡಲ್ಲಿ ಬಂದಿರೋದು ನಾನು. ಆ್ಯಂಡ್ ಸೊ 4 days ಲಾಂಗ್ ವೀಕೆಂಡ್ ಇರೋದ್ರಿಂದ ಐ ಪ್ಲ್ಯಾನ್ ಫಾರ್ ಇಟ್. ಬಟ್ ಊಟಿ ಸಖತ್ ಕ್ರೌಡೆಡ್ ಆಗಿರೋದ್ರಿಂದ ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ಮಾಲ್ ಕ್ಲಿಪ್ಸ್ ಆಗಲಿ ವಿಡಿಯೋಸ್ ಆಗಲಿ ನಾವು ಮಾಡ್ಕೊಂಡ್ವಿ. ಇವತ್ತು ನಾವು ವೈನಾಡ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತಿನ ವೈನಾಡ್ ವ್ಲಾಗ್ನ ನೀವು ಎಂಜಾಯ್ ಮಾಡ್ಬೋದು ಈ ನನ್ನ ವಿಡಿಯೋದಲ್ಲಿ. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೈನಾಡ್ಗೆ ಹೋಗೋಣ. ಸೊ ಗೈಸ್, ನಮ್ಮ ಈ ಗುಡ್ಲಾಪುರಲ್ಲಿರೋ ಸ್ಟೇ ಹೀಗಿದೆ. ಈ ಸ್ಟೇ ಓಕೆನಾ, ಇದನ್ನ ಬುಕ್ ಮಾಡಿದ್ದು ನನ್ನ ಆದ್ನಿ ವಿಂದ್ಯಾ. ಓಕೆ, ಸೊ ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ 1500, ಇಟ್ಸ್ ಲೈಕ್ ಮೋರ್ ದೆನ್ ವರ್ತ್ ಅಂತ ಅನಿಸ್ತು ನನಗೆ, ನಿಜ ಅಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ವಿ ಗಾಟ್ ಇವನ್ ಅ ಬಾಲ್ಕನಿ ವ್ಯೂ ಆಸ್ ವೆಲ್. I'll show you. See, this is the balcony view. ಸ್ಟೇ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ದಯವಿಟ್ಟು ನೀವು ಇಲ್ಲಿ ಊಟಿಗೆ ಬರಬೇಕು ಅಂತ ಅಂದರೆ ಅಥವಾ ವೈನಾಡ್ಗೆ ಹೊರಡಬೇಕು ಅಂತ ಇದ್ದರೆ ನೀವಿಲ್ಲಿ ಸ್ಟೇ ಆಗಿ ಹೋಗ್ಬೋದು. ಊಟಿ ಕೂಡ ಇದು ಒನ್ hour ಜರ್ನಿ ಅಂತ ಹೇಳ್ತೀನಿ. ಗೊತ್ತಿರೋ ಮಟ್ಟಿಗೆ ಈ ಒಂದು ಸ್ಟೇನ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರ ಸಖತ್ತು ನ್ಯೂ ಫೀಲ್ ಅಂತಲೇ ನನಗೆ ಬಂದಿದ್ದು ಗೊತ್ತಾ. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ದ ಬೆಸ್ಟ್ ಸ್ಟೇ ಐ ಕ್ಯಾನ್ ಟೆಲ್. ಆ್ಯಕ್ಚುಲಿ ನಿನ್ನೆ ನಾವು ಊಟಿದಲ್ಲಿ ಇದ್ದಿದ್ದ ಸ್ಟೇ ಕೂಡ ಚೆನ್ನಾಗಿತ್ತು. ಬಟ್ ಸಾರಿ, ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಐ ವಿಲ್ ಮೆನ್ಷನ್ ಆಲ್ ದಿ ಡೀಟೇಲ್ಸ್ ಆಫ್ ದ ಸ್ಟೇ, ಸೊ ನೀವು ಕೂಡ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇದನ್ನ ನಾನು booking.com, Agoda ಆ್ಯಂಡ್ ಮೇಕ್ ಮೈ ಟ್ರಿಪ್ ಮೂರು ವೆಬ್ಸೈಟ್ಸ್ನ ಯೂಸ್ ಮಾಡಿ ನಾವು ಬುಕ್ ಮಾಡಿರೋದು. ಓಕೆ ಗೈಸ್, ಲೆಟ್ಸ್ ಹೆಡ್ ಟು ವೈನಾಡ್. ಸೊ ನಾವು ಇಲ್ಲಿ ಕೇರಳಗೆ ಎಂಟ್ರಿ ಆಗಿದ್ದೀವಿ. ಆ್ಯಂಡ್ ನಾವು ಬಂದಿದ್ದೀವಿ ಉಡುಪಿ ಹೋಟೆಲ್, ವೆಜಿಟೇರಿಯನ್ ಹೋಟೆಲ್ಗೆ. ಆ್ಯಂಡ್ ನಾನು ಇವಾಗ ತಗೊಂಡಿರೋದು ಬಂದ್ಬಿಟ್ಟು ಇಡಿಯಪ್ಪಂ ಅಂತ. ಚೆನ್ನಾಗಿದೆ. ತಿನ್ನಕ್ ಬಿಡು. ನಾವು ಬಂದಿದ್ದೀವಿ ಎಡಿಕಲ್ ಕೇವ್ಸ್. ಹಲಸಿನೆಲ್ಲ ಬಿಟ್ಟಿದೆ ಗೈಸ್. ಎಡಕಲ್ ಕೇವ್ಸ್ ಬಂದ್ಬಿಟ್ಟು ನೀವು 1.5 kilometer ಟ್ರೆಕ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಾ ಹೆಂಗಿದೆ ಸ್ಟೀಪು, ಲಿಟ್ರಲಿ ಹೋಗ್ತಾ ಇದೆ ನನ್ನ ಜೀವ. ಸೊ ಎಷ್ಟಾಗ್ತಿದ್ವಿ? ಮೇ ಬಿ 200 meters. 200 meter ಹತ್ತಿದ್ದಕ್ಕೇನೆ ಸುಸ್ತಾಗಿ ಹೋಗ್ಬಿಡ್ತು. ಹಾಡು ಮಾಡಿದ್ದೆ ವ್ಲಾಗ್ ಮಾಡ್ಬೇಕಂತ ಎಡಕಲ್ ಕೇವ್ಸ್ ಕರ್ಕೊಂಡ್ ಬಂದವಳೆ. ನಾನು ಇಲ್ಲೇ ಕುತ್ಕೋತೀನಿ, ಕ್ಯಾಮ್ರಾ ಕೊಡ್ತೀನಿ, ವ್ಲಾಗ್ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡಿ, ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಂಥವ್ರನ್ನ ಫಾಲೋ ಮಾಡ್ಬೇಕಾ? ಫಾಲೋ ಮಾಡಬೇಕು, ನನ್ನಂತೊಳ್ಳು ಫಾಲೋ ಮಾಡಬೇಕು. ಸೊ ದಟ್ ಗೊತ್ತಾಗುತ್ತೆ ಯಾರಿಗೆ ಹತ್ತಕ್ಕಾಗಲ್ಲ, ಯಾರಿಗೆ ಹತ್ತಕ್ಕಾಗ್ಬೋದು. ನಂಗೆ ನಿಜ ಆಗ್ತಾ ಇಲ್ಲಪ್ಪ. ವಿಡಿಯೋ
ಬರೀ ಕಷ್ಟಪಡ್ತಿದ್ದಾಳೆ ಅಲ್ಲ ಬರೀ 1.5 ಕಿಲೋಮೀಟರ್ ಅನ್ಕೊಂಡ್ ಬಂದ್ರೆ ಗೋಸ್ಕರ ಕಷ್ಟಪಟ್ಟು ಮಾಡ್ತಿದ್ದಾಳೆ. ಯಾರು ಸುರ್ಸಿ ನೋಡಿ ಸ್ವೆಟ್. ಎಷ್ಟು ರೂಪಾಯಿ ಟಿಕೆಟು? 500 ರೂಪಾಯಿ ಒಬ್ಬರಿಗೆ. ಸುಮ್ಮನೆ ಅಷ್ಟಿದ್ರೆ ಯಾರು ಬರೋದೇ ಇಲ್ಲ. ನಿಜ ಕಣೆ. 50 ರೂಪಾಯಿ ಅಡಲ್ಟ್ಸ್ಗೆ ಗೈಸ್. ಅಮ್ಮ ಚೆನ್ನಾಗಿದೆ, ಅತ್ತ ಕಷ್ಟ. ಎಷ್ಟು ರಶ್ ಇದೆ ಎಡ್ಕಲ್ ಕೇವ್ಸು. ರೆಸ್ಟ್ ಮಾಡ್ಬೋದು ಬಟ್ ಸ್ಟಿಲ್ ಇಟ್ಸ್ ಬ್ಯಾಡ್. ಈ ಲಾಂಗ್ ವೀಕೆಂಡ್ಸ್ ಬಂದರೆ ಇದೇ ಗೋಳು. Hey, Lokesh, it loves you. ಎಡಕಲ್ ಕೇವ್, ಇದು ಮೇನ್ ಕೇವ್ ಬೇಸಿಕ್ಲಿ. ಇಲ್ಲಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಅಂದರೆ ಲಿಟ್ರಲಿ ಫಾರ್ ಫೋಟೋಸ್ಗೆ ಅಥವಾ ಕೇವ್. ಅಮ್ಮ ಕ್ರೌಡೆಡ್. വർഷത്തോളം പഴക്കം പറയപ്പെടുന്നുണ്ട്. ശക്തമായൊരു ഭൂകമ്പത്തിനുണ്ടായതായിട്ടാണ് കണക്കൂട്ടുന്നത്. അപ്പോൾ ഇതിന് എടക്കൽ എന്ന പേര് വരുന്നത് ಏನಂದರೆ ಎರಡು ಕಲ್ಲಿನ ಮಧ್ಯ ಈ ಕಲ್ಲು ಬಂದು ಈ ಒಂದು ಕೇವ್ ಫಾರ್ಮ್ ಆಗಿದೆ. ಸೊ ತುಂಬ ಫೇಮಸ್ ಇವಾಗ ಕೇರಳದಲ್ಲಿ. ಇಟ್ಸ್ ಒನ್ ಆಫ್ ದ ಟೂರಿಸ್ಟ್ ಪಾಯಿಂಟ್. ಆ್ಯಂಡ್ ಇದು ನೀವು ನೋಡ್ತಿರ್ಬೋದು. ಇದು ಬಂದುಬಿಟ್ಟು ಅನಾದರ್ ವ್ಯೂ ಪಾಯಿಂಟ್. ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ. ಗಾಡ್ ಎಷ್ಟು ಸ್ಟೀಪ್ ಇದೆ ನೋಡಿ. ಟೊಮೆಟೊ ಕೊಟ್ಬಿಟ್ಟವ್ರ ಆಂಟಿ. ಹೇಗಿದೆ? We are having Kerala food. ಕರಿ ಹಾಕಿಲ್ಲ.